ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶುಭ ಶುಕ್ರವಾರದಂದು ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಿಕ್ಕೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ಸ್ತೋತ್ರ. ದೇವರಿಗೆ ಮೊದಲನೇದಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಹಾಗೆ ಸಭೆಗೆ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿ ನಾಮದಲ್ಲಿ ನಾನು ವಂದಿಸ್ತೇನೆ. ಇವತ್ತು ಸಭೆಯಲ್ಲಿ ನಾವು ಶಿಲುಬೆಯಲ್ಲಿ ಯೇಸು ಸ್ವಾಮಿ ನುಡಿದಂತಹ 7 ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ 2 ವಾಕ್ಯಗಳನ್ನು ಕುರಿತು ನಾವು ಧ್ಯಾನ ಮಾಡಿದ್ದೀವಿ. ಈಗ 3ನೇ ವಾಕ್ಯವನ್ನು ನೋಡೋಣ. ಈಗ ನಮ್ಮ ಸಹೋದರ ನಾಗರಾಜ್ ಹೇಳಿದಂಗೆ ಜೀವದಿಂದಿರುವಾಗ ಆಡೋ ಮಾತಿಗಿಂತ ಸಾಯೋ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತೀವಿ ಅದು ತುಂಬ ಪ್ರಮುಖವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಯೇಸು ಸ್ವಾಮಿ, ಲೋಕರಕ್ಷಕನಾದಂಥ ಯೇಸು ಸ್ವಾಮಿ ಅವರು ಸಾಯೋ ಟೈಮಲ್ಲಿ ಆಡಿದಂಥ ಒಂದೊಂದು ಮಾತು ಅದು ಅತ್ಯಂತ ವಿಶೇಷವಾಗಿರೋದು. ಒಂದೊಂದು ವಿಧವಾದಂತಹ ಆಶೀರ್ವಾದವನ್ನು, ಆಧರಣೆಯನ್ನು ಹೊಂದಿರುವಂಥ ಮಾತು. ಈ 3ನೇ ಮಾತು ಬಗ್ಗೆ ನಾವು ನೋಡೋದಾದರೆ ಇದು ಕಾಳಜಿಯ ಮಾತು, ಮತ್ತು ಬಾಧ್ಯತೆಯ ಮಾತು, ಆಧರಣೆಯ ಮಾತು ಅಂತ ಹೇಳಿ ಕರಿತೀವಿ. ಇದನ್ನು ಓದ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಾಕ್ಯ. 19:26 ಯೋಹಾನ 19:26. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇದು ಶಿಲುಬೆ ಮೇಲೆ ಯೇಸು ಸ್ವಾಮಿ ನುಡಿದಂತಹ 3ನೇ ವಾಕ್ಯವಾಗಿದೆ. ಈ ವಾಕ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚಿತವಾಗಿ ಒಂದೆರಡು ದೃಶ್ಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ಅನಂತರ ವಾಕ್ಯವನ್ನು ಹೋಗೋಣ. ಅದು 2 ದೃಶ್ಯಗಳು ಏನು ಅಂತಂದರೆ, ದೃಶ್ಯ ಅಂದರೆ ಅರ್ಥ ಆಗುತ್ತಲ್ವಾ, ಸನ್ನಿವೇಶ ಅಂತ ಒಂದು. ಅಂದರೆ ಈಗ ಈ ಸಭೆಯಲ್ಲಿ ಸನ್ನಿವೇಶ ನಡೀತಿದೆ. ಈಗ ದೇವರ ವಾಕ್ಯಗಳನ್ನ, ಶಿಲುಬೆ ನುಡಿಗಳನ್ನ ನಾವೆಲ್ಲರೂ ಸಭೆ ಮಧ್ಯದಲ್ಲಿ ಧ್ಯಾನಿಸ್ತಾ ಇದ್ವಿ. ಅದೇ ರೀತಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಆಗಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಈ ವಾಕ್ಯ 3ನೇ ವಾಕ್ಯನ ಹೇಳಬೇಕಾದ್ರೆ ಅಲ್ಲಿ ಏನು ಸನ್ನಿವೇಶ ನಡೀತಾ ಇತ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾರೆ. ಅವರು ಭಾರವಾದ ಶಿಲುಬೆನ ಹೊತ್ಕೊಂಡು ಬಂದಿದ್ದಾರೆ. 3 ಮೊಳೆಗಳಿಂದ ಅವ್ರನ್ನ ಶಿಲುಬೆಯಲ್ಲಿ ತೂಗಾಕಿದ್ದಾರೆ. ಅವ್ರ ತಲೆಗೆ ಮುಳ್ಳಿನ ಕಿರೀಟ ಇದೆ. ಮತ್ತೆ ಅವ್ರನ್ನ ಬಾಸುಂಡಿ ಏಟುಗಳಿಂದ ರೋಮನ್ ಸಿಪಾಯಿಗಳು ಬಲವಾಗಿ ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಅವ್ರ ದೇಹದ ಮೇಲೆ ಕೆಂಪು ಹೊಲಿಯನ್ನು ಬಿಟ್ಟರೆ ಯಾವುದೇ ಒಂದು ವಿಧವಾದ ಬಟ್ಟೆ ಇಲ್ಲ. ಸುಡುವಂತ ಬಿಸಿಲಿಗೆ ಅವರು ಒಣಗ್ತಾ ಇದ್ದಾರೆ. ಮತ್ತೆ ಅವ್ರ ದೇಹ ಹೆಂಗಾಗಿದೆ ಅಂತಂದ್ರೆ, ಈಗ ರೈತ ನೇಗಿಲಲ್ಲಿ ಭೂಮಿನ ಉಳ್ಬೇಕಾದ್ರೆ ಹೇಗೆ ಸೀಳ್ಕೊಂಡು ಹೋಗಿರ್ತಾ ಆ ರೀತಿಯ ದೇಹ ಆಗಿದೆ. ಮತ್ತೆ ಬರಗಾಲದಲ್ಲಿ ಹೇಗೆ ಭೂಮಿ ಬಿರುಕ್ಬಿಟ್ಟಿರ್ತಾರ ಆ ರೀತಿಯವರ ದೇಹ ಎಲ್ಲ ಸಿಡಿದು ಅಷ್ಟು ಒಂದು ಕ್ರೂರವಾದ ಪರಿಸ್ಥಿತಿಯಲ್ಲಿ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ಇದ್ದಾರೆ. ಮತ್ತೆ ಇನ್ನೊಂದು ಸನ್ನಿವೇಶ ನೋಡೋದಾದ್ರೆ ಅವ್ರ ಮುಂದೆ ಅನೇಕ ಜನಗಳು ಕೂಡ ಬಂದಿದ್ದಾರೆ. ಅದರಲ್ಲಿ ಫರಿಸಾಯರಿದ್ದಾರೆ, ಸದ್ದುಕಾಯರುಗಳು, ಮಹಾಯಾಜಕರು, ಯಹೂದ್ಯರು, ರೋಮನ್ ಸಿಪಾಯಿಗಳೆಲ್ಲ ಇದ್ದಾರೆ. ಇನ್ನೊಂದು ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಅಕ್ಕಪಕ್ಕ, ಈಗ ನಾವು ಈಗಲೇ ವಾಕ್ಯ ಕೇಳಿಸ್ಕೊಂಡಾಗೆ 2 ಕಳ್ಳರನ್ನ ಯೇಸು ಸ್ವಾಮಿ ಅಕ್ಕಪಕ್ಕದಲ್ಲಿ ಹಾಕಿದ್ದಾರೆ. ಮೊದಲನೇ ದೃಶ್ಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಹಿಂಸೆ ಪಡಿಸಿದಂತಹ, ಅಪಹಾಸ್ಯ ಮಾಡಿದಂತಹ, ಅವ್ರು ಹಿಂಸೆ ಪಡೆದಿರೋದನ್ನು ನೋಡಿ ಸಂತೋಷ ಪಡೆದಿದ್ದಂಥ ಎಲ್ಲಾ ಜನರಿಗೆ ಯೇಸು ಸ್ವಾಮಿ ಕ್ಷಮಾಪಣೆಯ ಮಾತನ್ನ ಕೊಡ್ತಾರೆ. ಮೊದಲನೇ ಒಂದು ಸನ್ನಿವೇಶದಲ್ಲಿ. 2ನೇದು ಅಕ್ಕಪಕ್ಕದಲ್ಲಿ ಇದ್ದಂಥ ಒಬ್ಬ ಕಳ್ಳ ಮನಸ್ಸಾಂತರ ಪಟ್ಟವನಿಗೆ ಯೇಸು ಸ್ವಾಮಿ ರಕ್ಷಣೆಯನ್ನು ಕೊಡ್ತಾರೆ. ಅಂದ್ರೆ ಶಿಲುಬೆ ಮೊದಲನೇ ಮಾತು ಏನಾಗಿತ್ತು, ರಕ್ಷಣೆ, ಕ್ಷಮಾಪಣೆಯ ಮಾತಾಗಿತ್ತು. 2ನೇದು ರಕ್ಷಣೆಯ ಮಾತಾಗಿತ್ತು. 3ನೇದು ಏನು ಅಂತ ನೋಡೋದಾದ್ರೆ ಆಧರಣೆಯ ಮಾತು. ಮೊದಲನೇ ಹೇಳಿದಂಗೆ 3ನೇ ಮಾತು ಆಧರಣೆಯ ಮಾತು, ಕಾಳಜಿಯ ಮಾತು, ಬಾಧ್ಯತೆಯ ಮಾತು ಅಂತ ಹೇಳ್ತೇವೆ. ಯೇಸು ಸ್ವಾಮಿ ಅಷ್ಟು ಕಷ್ಟಪಡ್ತಾ ಇದ್ರು ಕೂಡ ಅವರು ಧರ್ಮಶಾಸ್ತ್ರವನ್ನ ನೆರವೇರಿಸ್ತಾರೆ. ಆ ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ. ಬೇಗವಾಗಿ ಯಾರಾದ್ರೂ ಓದಿ ಸಹಾಯ ಮಾಡಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಅಂತಂದ್ರೆ ಯೇಸು ಸ್ವಾಮಿ ಅಂತ ಕಠಿಣ ಪರಿಸ್ಥಿತಿಲಿ ಇರ್ಬೇಕಾದ್ರೂ ಕೂಡ ಅವರು ಧರ್ಮಶಾಸ್ತ್ರವನ್ನ ನೆರವೇರಿಸ್ತಾ ಇದ್ದಾರೆ. ನಾವು ಈಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ, ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ, ಒಂದು ವಿವಾಹ ಆಯ್ತು ಅಂದ್ರೆ ಅವರು ತಂದೆ ತಾಯಿಗಳ ಬಗ್ಗೆ ಗಮನ ಹರಿಸೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಅಂತ ಒಂದು ಪಾಡನ್ನ ಪಡ್ತಾ ಇದ್ರು ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವ್ರ ಜೀವ ಹೋಗುವಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ತನ್ನ ತಾಯಿಗೆ ಒಂದು ಆಸರೆ ಬೇಕು. ನಾವು ಜೀವದಿಂದ ಇರುವಾಗ ಅಷ್ಟೇ ತಂದೆ ತಾಯಿ ನೋಡ್ಕೊಳ್ಳೋದಲ್ಲ, ನಾನು ಇನ್ನೇನು ಕೆಲವೇ ಕ್ಷಣದಲ್ಲಿ ನಾನು ಮರಣ ಆಗ್ತಾ ಇದ್ದೀನಿ ಅಂತ ಪರಿಸ್ಥಿತಿಯಲ್ಲೂ ಕೂಡ ನನ್ನ ತಾಯಿಗೆ ಮುಂದೆ ಯಾರಾದ್ರೂ ಒಂದು ಆಧರಣೆ ಆಗಬೇಕು ಅನ್ನೋದಕ್ಕೋಸ್ಕರ ಅವರು ತನ್ನ ಪ್ರೀತಿಯ ಶಿಷ್ಯನಾದಂಥ ಯೋಹಾನನಿಗೆ ತನ್ನ ತಾಯಿ ಕುರಿತವರು ಜವಾಬ್ದಾರಿಯನ್ನು ವಹಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಈ ವಾಕ್ಯದಲ್ಲಿ ಮುಖ್ಯವಾಗಿ 3 ಸಂದೇಶಗಳನ್ನ ನಾವು ನೋಡ್ಬೋದು. ಅದೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮರಿಯಮ್ಮನ ಕುರಿತಾಗಿ ಒಂದು ವಾಕ್ಯ ಇದೆ, ನೀನು ಹೃದಯದಲ್ಲಿ ಅಲಗು ನೆಟ್ಟಂತಾಗುವುದು ಅಂತಂತ. ಇದು ಯಾವಾಗ ಬರುತ್ತೆ ಅಂತಂದ್ರೆ, ಯೇಸು ಸ್ವಾಮಿ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಹೆರೋದನ ಹುಡುಕ್ತಾ ಇರ್ತಾನೆ, ಮಗುನ ಸಾಯಿಸ್ಬೇಕು ಅಂತ ಹೇಳುವಾಗ. ಈ ಸುದ್ದಿ ಮರಿಯಮ್ಮ ಅವ್ರ ತಾಯಿ ಕಿವಿಗೆ ಬಿದ್ದಾಗ ಅವ್ರ ಹೃದಯದಲ್ಲಿ ಅಲಗು ನೆಟ್ಟಂತಾಗುತ್ತೆ. ಅಲಗು ಈ ಪದದ ಅರ್ಥ ಏನು ಅಂತ ನೋಡೋದಾದ್ರೆ, ಒಂದು ಮನೋಭಾರ, ತುಂಬ
ತುಂಬಾ ಮನಸ್ಸಿಗೆ ವೇದನೆ ಆಗುವಂತ ಒಂದು ಪರಿಸ್ಥಿತಿ. ಈ ಎರಡನೇ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಾಗುತ್ತೆ ಈ ರೀತಿ ಅಲಗು ನೆಟ್ಟಂತ ಆಗೋದು ಅನ್ನೋ ಪರಿಸ್ಥಿತಿ ಎಲ್ಲಿ ಬರುತ್ತೆ ಅಂತಂದ್ರೆ ಯೇಸು ಸ್ವಾಮಿ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಶಿಲುಬೆಗೆ ಹಾಕ್ತಿರ್ಬೇಕಾದ್ರೆ ಅವ್ರಿಗೆ ಇದೇ ತರ ಒಂದು ಭಾವನೆ ಬರುತ್ತೆ. ಅಂದ್ರೆ ಮರಿಯಮ್ಮನ ಹೃದಯದಲ್ಲಿ ಅಲಗು ನೆಟ್ಟಂತ ಆಗುತ್ತೆ. ತನ್ನ ಕಣ್ಣೆದುರಿಗೇನೆ ಯೇಸು ಸ್ವಾಮಿ ಇಷ್ಟೆಲ್ಲ ಹಿಂಸೆ ಪಟ್ಟು ಶಿಲುಬೆಗೆ ಹಾಕಿರೋದನ್ನ ತಂದೆ ತಾಯಿ ಬಗ್ಗೆ ನಾವು ನೋಡ್ಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ತಾಯಿಗೆ ಅವ್ರಿಗೆ ಏನಾದ್ರು ನೋವಾದ್ರೆ ಅವ್ರು ಅಷ್ಟೊಂದು ಅದನ್ನ ಮಾಡುವಾಗ ತಗೊಳ್ಳೋದಿಲ್ಲ. ಆದ್ರೆ ಮಕ್ಕಳಿಗೆ ಏನಾದ್ರು ಆಗ್ಬಿಟ್ರೆ ಮಕ್ಕಳಿಗಿಂತ ಹೆಚ್ಚಾಗಿ ಊರು ಬಾಧೆ ಪಡ್ತಿರ್ತಾರೆ. ಅಂಥದ್ರಲ್ಲಿ ಯೇಸು ಸ್ವಾಮಿ ತಾಯಿ ಅವ್ರಿಗೆ ಆಗ್ತಿರೋಂಥ ಹಿಂಸೆನೆ ನೋಡಿ ಅವ್ರು ತುಂಬಾ ಕಣ್ಣೀರು ಸುರಿಸ್ತಾ ಇರ್ತಾರೆ. ಅವ್ರು ಎಲ್ಲಿರ್ತಾರೆ ಅಂದ್ರೆ ಯೇಸು ಸ್ವಾಮಿ ಪಾದದ ಕೆಳಗನೆ ಇರ್ತಾರೆ. ಅವರು ಮತ್ತೆ ಪ್ರೀತಿಯ ಶಿಷ್ಯನಾದ ಯೋಹಾನ ಹೀಗೆ ರೋಮನ್ ಸಿಪಾಯಿಗಳು ಅವ್ರ ಎದುರುಗಡೆ ಇರ್ತಾರೆ. ಇಬ್ರು ಕಳ್ಳದವ್ರ ಅಕ್ಕಪಕ್ಕ ಇರ್ತಾರೆ. ಅವರ ತಾಯಿ ಮತ್ತೆ ಪ್ರೀತಿಯ ಶಿಷ್ಯ ಪಾದದ ಕೆಳಗಡೆನೆ ಇರ್ತಾರೆ. ಅವ್ರನ್ನ ನೋಡಿ ಯೇಸು ಸ್ವಾಮಿ ಮೂರನೇದಾಗಿ ಈ ಮಾತನ್ನೇ ಹೇಳ್ತಾರೆ. ಮತ್ತೆ ಎರಡನೇದು ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ ಅಲ್ಲ 1ನೇ ವಾಕ್ಯ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆತನನ್ನು ಅನುಸರಿಸುವವರಾಗಿರಿ ಅಂತಂದ್ರೆ ಯೇಸು ಸ್ವಾಮಿ ಅಂತ ಮರಣದ ಅವಸ್ಥೆಯಲ್ಲಿದ್ರು ಕೂಡ ತನ್ನ ತಾಯಿಯ ಕುರಿತಾಗಿ ಅವರು ಹೊಂದಿದ್ದಂತಹ ಒಂದು ಕಾಳಜಿ, ಒಂದು ಆದರಣೆ ಅದನ್ನ ಅಲ್ಲಿ ವಾಕ್ಯ ಹೇಳ್ತದೆ, ಆತನನ್ನು ಅನುಸರಿಸುವವರಾಗಿದೆ ಅಂತ. ತಂದೆ ತಾಯಿ ವಿಷಯದಲ್ಲಿ ದೇವರು ಹೊಂದಿದ್ದಂತ ಒಂದು ಕಾಳಜಿ ಹೇಗಿತ್ತೋ ಅದೇ ರೀತಿ ನಾವು ದೈವ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ತಂದೆ ತಾಯಿಗಳ ಕುರಿತಾಗಿ ಯಾವಾಗಲೂ ಅವ್ರನ್ನ ಸದಾಕಾಲ ಚೆನ್ನಾಗಿ ನೋಡ್ಕೊಳ್ಳೋದಾಗಿರೋದು. ಅವ್ರ ಬಗ್ಗೆ ನಾವು ಎಂಥದೇ ಸಂದರ್ಭದಲ್ಲಿದ್ರೂ ಕೂಡ ಯೇಸು ಸ್ವಾಮಿಯನ್ನು ಚೆನ್ನಾಗಿರಲಿಲ್ಲ. ಅವರು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ತಂದೆ ತಾಯಿನ ಕುರಿತವರು ಯಾವ ರೀತಿ ಆಲೋಚನೆ ಮಾಡಿದ್ರು, ಅದೇ ರೀತಿ ನಮ್ಮ ಪರಿಸ್ಥಿತಿ ಏನಾದರೂ ಹದಗೆಟ್ರೆ ನಾವು ಇದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ಕೊಡುತ್ತೆ ಅಂತಂದ್ರೆ ಆತನನ್ನು ಅನುಸರಿಸುವವರಾಗಿರಿ ಅಂತ ಹೇಳುತ್ತೆ. ಅಂತಂದ್ರೆ ಎಂಥದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ತಂದೆ ತಾಯಿ ವಿಷಯದಲ್ಲಿ ನಾವು ಯಾವಾಗಲೂ ಒಂದು ಆದರಣೆ, ಒಂದು ಕಾಳಜಿ, ಪ್ರೀತಿನ, ಬಾಧ್ಯತೆಯನ್ನು ನಾವು ಹೊಂದಿರಬೇಕು. ಬೇರೆಯವರು ಲೋಕ ಹೆಂಗ್ ನೋಡ್ತಾರೆ ಗೊತ್ತಿಲ್ಲ, ಆದರೆ ವಾಕ್ಯನ ಕೇಳುವಂತ ನಾವು ತಂದೆ ತಾಯಿ ಕುರಿತಾಗಿ ನಾವು ಹೊಂದಿರಬೇಕಾದಂಥ ಕಾಳಜಿನ ಕುರಿತು ವಾಕ್ಯ ಹೇಳುತ್ತೆ. ಮೂರನೇದಾಗಿ ಶಿಷ್ಯರೆಲ್ಲರೂ ಕೂಡ ಆತನನ್ನು ಬಿಟ್ಟು ಹೋದ್ರು, ಆದರೆ ಸ್ತ್ರೀಯರು ಆತನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿದ್ರು ಅಂತ. ನಾನು ನೋಡಿದಾಗೆ ಎಲ್ಲ ಶಿಷ್ಯರು ಯೇಸು ಸ್ವಾಮಿಗೆ ಶಿಲುಬೆ ಮರಣ ಅಂತ ಗೊತ್ತಾದಾಗ ತುಂಬಾ ಜನ ಜೊತೆಗಿರ್ತೀನಿ ಅಂತ ಹೇಳಿದವರೆಲ್ಲ ಬಿಟ್ಟು ಹೋದ್ರು. ಆದ್ರೆ ಕೆಲವರು ಅಂದ್ರೆ ಅವ್ರ ತಾಯಿ ಮತ್ತೆ ಶಿಷ್ಯರು ಅವ್ರ ಕೆಳಗಡೆನೇ ಇದ್ರು. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳು ಬರ್ತಾನೆ ಹೋಗುತ್ತೆ, ಕಷ್ಟಗಳು, ಹೋರಾಟಗಳು ಇದ್ದೇ ಇರುತ್ತೆ. ಅದೆಂಥದೇ ಇದ್ರೂ ಕೂಡ ದೇವರ ಸಮ್ಮುಖದಲ್ಲೇ ನಾವು ಇರಬೇಕು ಅನ್ನೋಂಥದ್ದು ಈ ವಾಕ್ಯ ಹೇಳುತ್ತೆ. ಇನ್ನೊಂದೇನು ಅಂತಂದ್ರೆ ಬಹಳ ಪ್ರಮುಖವಾಗಿ ತಾಯಿಯನ್ನ ಶಿಷ್ಯನಿಗೆ ಒಪ್ಪಿಸಿಕೊಡ್ತಾರೆ ದೇವರು ಯೇಸು ಸ್ವಾಮಿ. ಇಲ್ಲಿ ಇದನ್ನ ಆಧ್ಯಾತ್ಮಿಕವಾಗಿ ನಾವು ತಗೊಳ್ಳೋದಾದ್ರೆ ಈ ಸಭೆನ ನಾವು ಒಂದು ತಾಯಿ ಅಂತ ನೋಡೋದಾದ್ರೆ ನಾವೆಲ್ಲರೂ ಕೇಳಿಸ್ಕೊಂಡಾಗೆ ನಾವೆಲ್ಲರೂ ಶಿಷ್ಯರಾಗಿದ್ದೀವಿ. ಶಿಷ್ಯರೆಂಬುದಾಗಿ ದೇವ್ರು ಏನ್ ಹೇಳ್ತಾರೆ, ಈ ಸಭೆ ಜವಾಬ್ದಾರಿಯನ್ನು ಕುರಿತು ಶಿಷ್ಯರಾದ ನಮ್ಮ ಒಬ್ಬೊಬ್ಬರಿಗೆ ದೇವರು ಒಪ್ಪಿಸಿಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ವಾಕ್ಯನ ನಾವು ಇನ್ನೊಂದ್ಸಲ ಓದ್ಕೊಳ್ಳೋಣ. ಯೋಹಾನ 19:26. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಅಂದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ತನ್ನ ತಾಯಿಯ ಜವಾಬ್ದಾರಿಯನ್ನು ಯೋಹಾನನಿಗೆ ಕೊಟ್ರೆ ಆಕೆಯನ್ನ ನೋಡ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಯೇಸು ಸ್ವಾಮಿಗೆ ಇತ್ತು. ಇಂದು ದೇವರು ಕೂಡ ನಮ್ಮಲ್ಲಿ ಎದುರು ನೋಡುವಂಥದ್ದು ಏನು ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಸಭೆನ ತಾಯಿಗೆ ಹೋಲಿಕೆ ಮಾಡಿ ನಾವು ನೋಡೋದಾದ್ರೆ ಈ ಸಭೆಯ ಜವಾಬ್ದಾರಿಯನ್ನು ಯೇಸು ಸ್ವಾಮಿ ನಮ್ಮೊಬ್ಬ ಶಿಷ್ಯರಾದ ನಾವೊಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಇದಕ್ಕಾಗಿ ದುಡಿಬೇಕು, ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಇದು ಸೇವೆಗಳನ್ನ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.